ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ 25th ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ ಫಾರ್ 300 ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ. ಸೊ ನೀವು 300 ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಅಂಡ್ ಜಾಬ್ ರಿಲೇಶನ್ಶಿಪ್, ಕರಿಯರ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ಅಂಡ್ ಎಕ್ಸ್ ಪರ್ಸನ್ ಬಗ್ಗೆ ಅವ್ರು ಬರ್ತಾರೋ ಬರಲ್ವೋ, ನಿಮ್ಮೆಲ್ಲದಕ್ಕೂ ಕ್ಲಿಯರಿಟಿ ಬೇಕು, ನಿಮ್ಮ ಲೈಫ್ ಅಲ್ಲಿ ಗೈಡೆನ್ಸ್ ಬೇಕು ಅಂತ ಅಂದ್ರೆ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ 25th ಏಪ್ರಿಲ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿ 300 ರುಪೀಸ್ಗೆ ರೀಡಿಂಗ್ ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ 25th ಏಪ್ರಿಲ್ ಒಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ರೀಡಿಂಗ್ 300 ರುಪೀಸ್ಗೆ ಇರುತ್ತೆ. ಸೊ 25th ಏಪ್ರಿಲ್ ಆದ್ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ 300 ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗತ್ತೆ. ಸೊ ತುಂಬಾ ಜನ ಕೇಳಿದ್ರಿ, ಸೊ 300 ರುಪೀಸ್ ರೀಡಿಂಗ್ ಮಾಡಿ, ಸೊ ಎಲ್ಲರಿಗೂ ಯೂಸ್ ಆಗತ್ತೆ ಅಂತ. ಸೊ ಫೈನಲಿ ನಿಮ್ಮೆಲ್ಲರಿಗೋಸ್ಕರ 300 ರುಪೀಸ್ ರೀಡಿಂಗ್ ನ ನಾವು ತಂದು ನಿಮ್ಮೆಲ್ಲರಿಗೂ ಯೂಸ್ ಆಗ್ಲಿ ಅಂತ ರೀಡಿಂಗ್ಸ್ ನಾವು ಕೊಡ್ತಾ ಇದೀವಿ. ಸೊ ಈ ಒಂದು ಟೈಮ್ ನ ನೀವು ಯುಟಿಲೈಸ್ ಮಾಡ್ಕೊಂಡು ಡೆಫಿನೆಟ್ಲಿ ನಿಮ್ಮ ಕ್ವಶನ್ಸ್ ಏನೇ ಇರಲಿ, ಎಷ್ಟೇ ಕ್ವಶನ್ಸ್ ಇರಲಿ, ಎಷ್ಟೊತ್ತೇ ಮಾತಾಡಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ರಕ್ಷಿಕಾ ಟ್ಯಾರೋ ಅಂತ ಹೇಳ್ತೀನಿ. ಸೊ ಇನ್ನೊಂದು ಏನಂತ ಅಂದ್ರೆ, ಸೊ ತುಂಬಾ ಜನ ನನ್ನ ನಂಬರ್ ತಗೊಂಡು ಲೈಕ್ ರೀಡಿಂಗ್ಸ್ ತಗೊಳ್ಳೋದು ಅಲ್ಲದೆ, ಯು ಪೀಪಲ್ ಆರ್ ಡೆಫಿನೆಟ್ಲಿ ಫ್ಲರ್ಟಿಂಗ್ ವಿತ್ ಮೀ ಆಕ್ಚುಲಿ. ಸೊ ಅದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಗೈಸ್ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ, ಸಂಬಂಧದಲ್ಲಿದ್ದಾರೆ, ನಿಮ್ ಜೊತೆಗೆ ಮಾತಾಡ್ತಿದ್ದಾರೆ, ನಿಮಗೆ ಈ ಒಂದು ವ್ಯಕ್ತಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮಗೆ ರೆಸನೇಟ್ ಆಗತ್ತೆ. ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನಂತ ಅಂದ್ರೆ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಹೇಗಿರ್ತಾರೆ, ಸೊ ಯಾವ್ಯಾವ ತರ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದು, ಎಷ್ಟು ಟೈಮ್ ಕೊಡ್ತಾರೆ, ಸೊ ನೀವು ಅಂದ್ರೆ ಅವ್ರ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಹೇಗಿರ್ತಾರೆ, ನಿಮ್ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಂಡ್ ಅವರ ಬಗ್ಗೆ ನಿಮ್ಮ ಯೋಚನೆಗಳೇನು, ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ, ಒಂದು ಜನರಲ್ ಲವ್ ರೀಡಿಂಗ್ ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಅರ್ಮಿಟ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಬಾಟಮ್ ಆಫ್ ದಿ ಕಾರ್ಡ್ ಅರ್ಮಿಟ್ ಇದೆ, ಅಂಡ್ ಐ ಹ್ಯಾವ್ 10 ಆಫ್ ಪೆಂಟಿಕಲ್, ಅಂಡ್ ಜಡ್ಜ್ಮೆಂಟ್ ಇದೆ, ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್, ಫೂಲ್ ಕಾರ್ಡ್, ಅಂಡ್ ಡೆತ್ ಕಾರ್ಡ್ ಬರ್ತಾ ಇದೆ. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ನಂಗೆ ಫೂಲ್ ಕಾರ್ಡ್ ಇದೆ, ಅಂಡ್ 10 ಆಫ್ ಪ್ಯಾಂಟಿಕಲ್ಸ್ ಇದೆ, ಸೊ ಹರ್ಮಿಟ್ ಇದೆ, ಮತ್ತೆ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಸೊ ಮೇ ಬಿ ಒಂದು ವ್ಯಕ್ತಿ ಅವರ ಕರಿಯರ್ ಅಲ್ಲಿ ತುಂಬಾನೇ ಬಿಸಿ ಇದ್ದಾರೆ. ಇನ್ ದ ಸೇಮ್ ಟೈಮ್ ನೀವೇ ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ನಿಮಗೆ ಸರಿಯಾಗಿ ಒಂದು ವ್ಯಕ್ತಿ ರಿಪ್ಲೈ ಮಾಡ್ತಾ ಇಲ್ಲ. ಮೇ ಬಿ ನೀವು ಇದಕ್ಕೆ ತುಂಬಾನೇ ಅಪ್ಸೆಟ್ ಆಗಿದ್ದೀರಾ, ಬೇಜಾರಾಗಿದ್ದೀರಾ, ಹರ್ಟ್ ಆಗಿದ್ದೀರಾ. ಸೊ ನನಗೆ ಟೈಮ್ ಕೊಡದೆ ಅಷ್ಟು ಈ ಒಂದು ವ್ಯಕ್ತಿ ತುಂಬಾನೇ ಬಿಸಿ ಆಗ್ಬಿಟ್ರು ಅವರ ಲೈಫ್ ಅಲ್ಲಿ. ಸೊ ಏನ್ ನಡೀತಾ ಇದೆ, ವಾಟ್ಸ್ ರಿಯಲಿ ಹ್ಯಾಪ್ನಿಂಗ್ ಇನ್ ಮೈ ಪರ್ಸನ್ ಮೈಂಡ್ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಸಡನ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯೋಚನೆ ಮಾಡ್ತಿರೋದು ಏನು ಅಪ್ಪ ಅಂತ ಅಂದ್ರೆ, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ಸೊ ನೀವು ನಿಮ್ಮ ಮೇಲೆ ಈ ಒಂದು ವ್ಯಕ್ತಿಗೆ ತುಂಬಾ ಅಪಾರವಾದಂತ ನಂಬಿಕೆ ಇದೆ. ಸೊ ಯಾಕೆ ನಂಬಿಕೆ ಇಷ್ಟೊಂದು ನಿಮ್ಮ ಮೇಲೆ ಅಂತ ಅಂದ್ರೆ, ನೀವು ತುಂಬಾ ಅವ್ರನ್ನ ಪ್ರೀತಿ ಮಾಡ್ತೀರಾ, ಕೇರ್ ಮಾಡ್ತೀರಾ, ಲವ್ ಮಾಡ್ತೀರಾ, ಅಟೆನ್ಷನ್ ಕೊಡ್ತೀರಾ. ನೀವ್ ಎಷ್ಟೇ ಬಿಸಿ ಇದ್ರು ನಿಮಗೋಸ್ಕರ ಈ ಒಂದು ವ್ಯಕ್ತಿ ಏನು ಮಾಡದೇ ಇದ್ರು ಕೂಡ ನೀವು ಅವ್ರಿಗೆಲ್ಲಾನು ಮಾಡ್ತಾ ಇದ್ರೆ, ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್.
ಓಕೆ. ಸೊ ಮೇ ಬಿ ಒಂದು ವ್ಯಕ್ತಿ ನಿಮಗೆ ಇವಾಗ ಟೈಮ್ ಕೊಡದೇ ಇರ್ಬೋದು, ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿಮ್ದು ಕಂಪ್ಲೇಂಟ್ಸ್ ಏನಿದೆ ಅಲ್ಲ, ಸೊ ನನಗೆ ಟೈಮ್ ಕೊಡಲ್ಲ, ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ, ಸೊ ಡೆಫಿನೆಟ್ಲಿ ನಿಮ್ಮ ಆಸೆ ತಕ್ಕ ಹಾಗೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರಬೇಕು, ಖುಷಿಯಾಗಿರ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅಂಡ್ ನಿಮ್ಮನ್ನ ತುಂಬಾ ತುಂಬಾ ಜಾಸ್ತಿ ಪ್ರೀತಿ ಮಾಡಬೇಕು, ಪ್ರೀತಿಸ್ಬೇಕು, ಅಂಡ್ ನಿಮ್ಮನ್ನ ತುಂಬಾನೇ ಗೌರವ ಕೊಡ್ಬೇಕು, ರೆಸ್ಪೆಕ್ಟ್ ಮಾಡಬೇಕು, ನನ್ನ ಪರ್ಸನ್ ಅವರ ಎಮೋಷನ್ಸ್ ನ ತಿಳ್ಕೊಬೇಕು, ಅಂಡ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ತುಂಬಾನೇ ಒಂದು ವ್ಯಕ್ತಿ ಆಕ್ಚುಲಿ ಅವ್ರಿಗೆ ತುಂಬಾ ಸಂತೋಷ ಆಗತ್ತೆ. ಯಾಕೆಂತಂದ್ರೆ ನೀವು ಈ ಒಂದು ಅಂದ್ರೆ ಲೈಕ್ ಇವರಿಂದ ನಿಮ್ಗೆ ಏನು ಸಿಗ್ತಾ ಇಲ್ಲ. ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿ ಬಿಸಿ ಇದಾರೆ, ಅವರ ಸ್ಕೆಡ್ಯೂಲ್ ಇರೋದೇ ಹಾಗೆ, ಅವ್ರ ಲೈಫಲ್ಲಿ ತುಂಬಾ ಬಿಸಿ ಇರ್ತಾರೆ, ತುಂಬಾ ಕಡೆ ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಅಂಡ್ ಈ ಒಂದು ವ್ಯಕ್ತಿ ನಿಮ್ಗೆ ಮಾತಾಡ್ಸೋದು, ಮೀಟ್ ಮಾಡೋದು ಅಥವಾ ಅಷ್ಟು ಸುಲಭ ಇಲ್ಲ. ಬಿಕಾಸ್ ಅವರ ಕಮಿಟ್ಮೆಂಟ್ಸ್ ತುಂಬಾನೇ ಇದಾವೆ, ಅಂಡ್ ಇನ್ ದ ಸೇಮ್ ಟೈಮ್ ಅವ್ರು ಮಾಡ್ತಿರೋದು ಒಳ್ಳೆ ಅಂದ್ರೆ ಕೆಲಸ ಜಾಸ್ತಿ ಇದೆ ಅವರಿರೋ ಫೀಲ್ಡ್ ಅಲ್ಲಿ. ಸೊ ದೇರ್ ಇಸ್ ನೋ ಟೈಮ್ ಟು ರೆಸ್ಟ್. ಈ ರೀತಿ ಇರುವಂತ ಪರ್ಸನ್ ನಿಮ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರಪ್ಪ ಅಂತ ಅಂದ್ರೆ, ಸೊ ನನ್ನ ಪಾರ್ಟ್ನರ್ಗೆ ನಾನು ಏನೂ ಮಾಡಿಲ್ಲ, ಈ ಒಂದು ವ್ಯಕ್ತಿಗೆ ನಾನು ಏನೂ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ, ಅವ್ರಿಗೆ ಅವ್ರ ಎಮೋಷನ್ಸ್ಗೆ ನಾನು ಬೆಲೆ ಕೊಡ್ತಾ ಇಲ್ಲ. ಬಿಕಾಸ್ ನನ್ನ ಕಮಿಟ್ಮೆಂಟ್ ಇದೆ, ನನಗೆ ಕೆಲಸ ಇದೆ, ಸೊ ನನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆ ಒಂದು ವ್ಯಕ್ತಿ ನನ್ನ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ, ಅವ್ರ ಕೆಲಸನೂ ಮಾಡ್ಕೋತಿದ್ದಾರೆ. ಸೊ ನನ್ಗಂತ ಈ ಒಂದು ವ್ಯಕ್ತಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಅವರು ಪ್ರೀತಿನ ಎಷ್ಟು ಮುಳುಗ್ತಾ ಇದ್ದಾರೆ, ಸೊ ನನಗೋಸ್ಕರ ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ದಾರೆ, ನನಗೋಸ್ಕರ ಎಷ್ಟೆಲ್ಲ ಎಫರ್ಟ್ಸ್ ಹಾಕ್ತಿದ್ದಾರೆ, ರಿಸ್ಕ್ ತಗೋತಿದ್ದಾರೆ. ಎಲ್ಲಾನು ಕೂಡ ನೀವ್ ಏನೆಲ್ಲ ಎಫರ್ಟ್ಸ್ ಆಗ್ತಾ ಇದ್ದೀರಾ ಅದೆಲ್ಲ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ತುಂಬಾನೇ ಅವ್ರಿಗೆ ಖುಷಿ ಆಗುತ್ತೆ, ಅಂಡ್ ಇನ್ ದ ಸೇಮ್ ಟೈಮ್ ತುಂಬಾ ಬೇಜಾರು ಕೂಡ ಆಗತ್ತೆ. ಈ ಒಂದು ವ್ಯಕ್ತಿಗೆ ನಾನು ಅರ್ಹನಲ್ಲ, ಈ ಒಂದು ವ್ಯಕ್ತಿಗೆ ನನ್ಗಿಂತ ತುಂಬಾ ಒಳ್ಳೆ ಪರ್ಸನ್ ಅವ್ರ ಲೈಫಲ್ಲಿ ಸಿಗ್ಬೇಕಾಗಿತ್ತು, ಬಟ್ ಇವರು ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಇವ್ರನ್ನ ನಾನು ಸಂತೋಷವಾಗಿ ಇಟ್ಕೋಬೇಕು, ಸಂತೋಷವಾಗಿ ನೋಡ್ಕೊಬೇಕು, ಖುಷಿಯಾಗಿ ನೋಡ್ಕೋಬೇಕು. ದಿಸ್ ಪರ್ಸನ್ ಇಸ್ ಆಕ್ಚುಲಿ ತುಂಬಾ 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 ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಇವರು ಕೆಲಸದಿಂದ ವರ್ಕ್ ಮಾಡ್ತಿರೋ ಪ್ಲೇಸ್ ಇಂದ ಮೇ ಬಿ ಇವ್ರಿಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಈ ಎನರ್ಜೀಸ್ ತುಂಬಾನೇ ಇದೆ, ಇವ್ರು ಬೇರೆ ಏರಿಯಾದಲ್ಲಿ ಇರ್ಬೋದು, ಬೇರೆ ಊರಲ್ಲಿ ಇರ್ಬೋದು. ಸೊ ಇದೆಲ್ಲಾನು ಕೂಡ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಟು ಬಿ ಫ್ರಾಂಕ್, ಕೆಲವೊಂದ್ಸತಿ ನಿಮ್ಮಿಬ್ರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿರುತ್ತೆ, ನನ್ನ ಪಾರ್ಟ್ನರ್ ನನ್ನ ಹೆಲ್ಪ್ ಬಿಟ್ಟು ಹೋಗ್ತಾರೆ ಅಂತ ನೀವು ತುಂಬಾನೇ ಭಯ ಪಡ್ಕೋತಾ ಇದ್ದೀರಾ. ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ನೋಡಿ ಭಯ ಪಡ್ಕೋತಾರೆ. ಯಾಕಂತಂದ್ರೆ ನಾನು ಟೈಮ್ ಕೊಡ್ತಾ ಇಲ್ಲ, ನಾನು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ನಂದೇ ಕೆಲಸದಲ್ಲಿ ನಾನು ಬಿಸಿ ಆಗ್ತಾ ಇದೀನಿ, ಟ್ರಾವೆಲ್ ಮಾಡ್ತಾ ಇದೀನಿ, ಈ ಒಂದು ವ್ಯಕ್ತಿಗೆ ನಾನು ಕೇರೇ ಮಾಡ್ತಾ ಇಲ್ಲ, ಅವ್ರ ಎಮೋಷನ್ಸ್ಗೆ ನಾನು ರೆಸ್ಪೆಕ್ಟ್ ಮಾಡ್ತಾರೆ, ಈ ಒಂದು ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಡ್ತಾರ. ಆಕ್ಚುಲಿ ಈ ಒಂದು ವ್ಯಕ್ತಿಗೆ ನಿಮ್ಮೇ ತುಂಬಾ ಭಯ ಇದೆ, ನೀವು ಎಲ್ಲಿ ಬಿಟ್ಟು ಹೋಗ್ತೀರಾ ಅಂತ ಹೇಳಿ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ನಲ್ಲಿ ಗಿವ್ ಅಪ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿ ಅವ್ರು ಎಷ್ಟೇ ಬಿಸಿ ಇದ್ರು ಕೂಡ ಅವರ ಮನಸ್ಸಲ್ಲಿ ನಿಮ್ಗೆ ಸ್ಥಾನ ಇದ್ದೇ ಇದೆ, ನಿಮ್ಮನ್ನ ಅವ್ರು ಪ್ರೀತಿ ಮಾಡ್ತಾನೆ ಇರ್ತಾರೆ, ಲವ್ ಮಾಡ್ತಾನೆ ಇರ್ತಾರೆ. ಬಟ್ ಈ ಒಂದು ವ್ಯಕ್ತಿ ಇಂಟ್ರೋವರ್ಟ್ ಇದಾರೆ, ಅವರ ಪ್ರೀತಿನ ಅವ್ರು ಎಕ್ಸ್ಪ್ರೆಸ್ ಮಾಡೋದ್ ಗೊತ್ತಿಲ್ಲ. ಅಂಡ್ ಆ ಒಂದು ವ್ಯಕ್ತಿ ಪ್ರೀತಿ ಮಾಡ್ತಾ ಇರೋದನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಈ ಒಂದು ವ್ಯಕ್ತಿ ಎಲ್ಲೂ ಹೇಳ್ಕೊಳ್ಳಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ. ಬಟ್ ಅದೇ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಮಾಡಿ ನೀವು ತುಂಬಾ ಸತಿ ಹೇಳ್ತೀರಾ, ಲೈಕ್ ನಾನು ಐ ಲವ್ ಯು ಅಂತ ಹೇಳ್ರೆ ನೀನ್ ಯಾಕೆ ಐ ಲವ್ ಯು ಟು ಅಂತ ಬ್ಯಾಕ್ ಹೇಳಲ್ಲ, ಯಾಕೆ ನಂಗೆ ಸರಿಯಾಗಿ ರಿಪ್ಲೈ ಮಾಡಲ್ಲ, ನೀನ್ ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ಯಾ, ಯಾಕೆ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ ನನ್ನ ಹತ್ರ ಶೇರ್ ಮಾಡಲ್ಲ. ನಿಮ್ ತುಂಬಾ ಕಂಪ್ಲೇಂಟ್ಸ್ ಇದೆ ಒಂದು ವ್ಯಕ್ತಿ ಹತ್ರ, ನೀವು ತುಂಬಾ ಸತಿ ಕೇಳಿದಿರಾ ಯಾಕೆ ನಾನು ಇಷ್ಟ ಇಲ್ವಾ, ಯಾಕೆ ನನ್ನ ಹತ್ರ ನೀನು ಮಾತಾಡಲ್ಲ ಸರಿಯಾಗಿ, ಮನ್ಸ್ ಬಿಚ್ಚಿ ನಾನೆಲ್ಲ ಹೇಳ್ಕೊತೀನಿ, ನೀನ್ ಯಾಕೆ ನನ್ನ ಹತ್ರ ಏನು ಹೇಳ್ಕೊಳಲ್ಲ, ಇದೆಲ್ಲ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಹತ್ರ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ, ನಿಮ್ಮ ಮೇಲೆ ಏನೆಲ್ಲ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ನಿಮ್ಮ ಎಮೋಷನ್ಸ್, ನಿಮ್ಮ ಸೆಂಟಿಮೆಂಟ್, ನಿಮ್ಮ ಬಗ್ಗೆ ಏನಿದೆ ಅದೆಲ್ಲ ನಿಮ್ಮ ಹತ್ರ ಓಪನ್ ಅಪ್ ಆಗ್ಬೇಕು, ನಿಮಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ನಿಮಗೆ ಲೈಕ್ ಆಗಿದ್ದಲ್ಲ ಆಗೋಗಿದೆ, ಇವಾಗ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ನಿಮ್ಮಿಬ್ರ ಮಧ್ಯೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿದೆ, ಬ್ರೇಕಪ್ ಲೆವೆಲ್ ವರ್ಗೂ ಹೋಗಿ ನೀವು ವಾಪಸ್ ಬಂದಿದ್ದೀರಿ. ಸೊ ಇದೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆಕ್ಚುಲಿ ಇವ್ರಿಗೆ ನೀವು ಅಂತಂದ್ರೆ ತುಂಬಾನೇ ಇಷ್ಟ. ದಿಸ್ ಪರ್ಸನ್ ಇಸ್ ಫ್ರಮ್ ಯುವರ್ ಪಾಸ್ಟ್ ಲೈಫ್ ಇಂದಾನು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ.
ಅಂಡ್ ಈ ಒಂದು ವ್ಯಕ್ತಿ ಆಕ್ಚುಲಿ ಫುಲ್ ಎನರ್ಜಿಯಲ್ಲಿದ್ದಾರೆ. ಎಲ್ಲಾನು ಕೂಡ ಮತ್ತೆ ನನ್ನ ಕನೆಕ್ಷನ್ಲಿ ನಾನು ಸ್ಟಾರ್ಟ್ ಮಾಡಬೇಕು, ನನ್ನ ವ್ಯಕ್ತಿಗೆ ನಾನು ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಎಷ್ಟೆಲ್ಲ ಟೈಮ್ ಕೊಡ್ತಾ ಇದ್ದೆ, ಎಷ್ಟೆಲ್ಲ ಒಂದು ವ್ಯಕ್ತಿಗೆ ನಾನು ಬಿಸಿ ಇದ್ರು ಕೂಡ ನಾನು ಅವ್ರಿಗೆ ಟೈಮ್ ಮಾಡ್ಕೊಂಡು ಟೈಮ್ ತೆಗೆದು ಹೆಂಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೆ ಅದನ್ನೆಲ್ಲ ನಾನು ಸ್ಟಾರ್ಟ್ ಮಾಡಬೇಕು, ನನ್ನ ಪ್ರೀತಿನ ನಾನು ಪಡ್ಕೊಬೇಕು, ನನ್ನ ಪ್ರೀತಿನ ನಾನು ವಾಪಸ್ ನಾನು ಹಳೆ ವ್ಯಕ್ತಿಯಾಗಿ ನನ್ನ ಪಾರ್ಟ್ನರ್ ಹತ್ರ ಮುಂದೆ ಹೋಗ್ಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ಪ್ರೀತಿ ಮಾಡ್ತಾ ಇದ್ರು, ತುಂಬಾ ಟೈಮ್ ಕೊಡ್ತಿದ್ರು, ನಿಮ್ಮ ಜೊತೆಗೆ ಇರ್ತಾ ಇದ್ರು. ಬಟ್ ಇವಾಗ ಅವರ ಲೈಫ್ ಅಲ್ಲಿ ಅಪ್ಡೇಟ್ ಆಗ್ತಾ 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 ಅವ್ರಿಗೆ ಕೆಲಸ ಜಾಸ್ತಿ ಆಗ್ತಿದೆ. ಅಂಡ್ ಇನ್ ದ ಸೇಮ್ ಟೈಮ್ ಅವ್ರ ಲೈಫ್ ಅಲ್ಲಿ ಫ್ರೀನೇ ಅನ್ನೋದಿಲ್ಲ. ಸೊ ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಟೈಮ್ ಅಲ್ಲೂ ಕೂಡ ದಿಸ್ ಪರ್ಸನ್ ವಿಲ್ ಗೆಟ್ ಲಾಟ್ ಆಫ್ ಸ್ಟ್ರೆಸ್. ಯಾಕಂದ್ರೆ ಅವ್ರು ಕೊಟ್ಟಿರೋ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಕಲೀಗ್ಸ್ ಜೊತೆ ಆಗಿರೋ ಮೀಟಿಂಗ್ಸ್ ಆಗಿರ್ಬೋದು, ತುಂಬಾನೇ ಇವ್ರು ಅಟೆಂಡ್ ಮಾಡಿ ದಿಸ್ ಪರ್ಸನ್ ಬಿಕಮ್ ಓಕೆ, ನನ್ಗೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು, ನನ್ನ ಪಾರ್ಟ್ನರ್ ಹತ್ರ ನಾನು ಹೋಗ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಅವ್ರ ಜೊತೆಗೆ ನನ್ನ ಕೆಲ್ಸಕ್ಕೆ ನಾನು ಎಷ್ಟು ಟೈಮ್ ಕೊಡ್ತೀನಿ ಈ ಒಂದು ವ್ಯಕ್ತಿಗೂ ನಾನು ಅಷ್ಟೇ ಟೈಮ್ ಕೊಡ್ಬೇಕು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮೇಕಿಂಗ್ ಅ ಟೈಮ್ ಫಾರ್ ಯು ಅಂತ ಹೇಳ್ತೀನಿ. ಸೊ ತುಂಬಾ ತಿಂಗಳುಗಳಾಗಿದೆ, ತುಂಬಾನೇ ನಿಮ್ಗೆ ಮೋರ್ ದೆನ್ 1 year ಆಗಿರ್ಬೋದು ನೀವು ಸರಿಯಾಗಿ ಮೀಟ್ ಮಾಡಿ ಮಾತಾಡಿ, ತುಂಬಾ ಬರೀ ಟೆಕ್ಸ್ಟ್ ಕಾಲು ವಿಡಿಯೋ ಕಾಲ್ ಅನ್ಕೊಂಡೇ ನೀವಿಬ್ರು ಇದೀರಾ, ಜೀವನ ಮಾಡ್ತಾ ಇದ್ದೀರಾ. ಬಟ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಪರ್ಸನ್ ಇಸ್ ಫೈಂಡಿಂಗ್ ಅ ವೇ. ಓಕೆ, ನನ್ನ ಪಾರ್ಟ್ನರ್ಗೆ ನಾನು ಹೆಂಗ್ ಅಪ್ರೋಚ್ ಮಾಡೋದು, ಅವ್ರಿಗೆ ಇಷ್ಟ ಬಂದಂಗೆ ನಾನು ಇರಬೇಕು, ಇದೆಲ್ಲ ಅವ್ರು ಫೀಲ್ ಮಾಡ್ತಿದ್ದಾರೆ. ಸೊ ಈ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್. ತುಂಬಾನೇ ಈ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗೆಲ್ಲ ಅನ್ಕೊಂತಿರ್ತಾರೆ, ನನ್ನ ಪಾರ್ಟ್ನರ್ಗೆ ಎಷ್ಟು ಪೇಷನ್ಸ್ ಇದೆ, ಎಷ್ಟು ಪಾಸಿಟಿವ್ ಆಗಿರ್ತಾರೆ ನನ್ನ ಬಗ್ಗೆ, ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನನ್ನ ಮೇಲೆ, ಅಂಡ್ ಅವ್ರಿಗೂ ಅಷ್ಟೇ ನಂಬಿಕೆ ನಿಮ್ಮ ಮೇಲಿದೆ. ಸೊ ಆ ನಂಬಿಕೆ ಇರೋದಕ್ಕೆ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಿಮ್ಮ ಪ್ರೀತಿಗೆ ಅಡ್ವಾಂಟೇಜ್ ಕೂಡ ತಗೊಂತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್, ಮಿಸ್ ಯು ಸೋ ಮಚ್. ನಿಮ್ಮನ್ನ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಗೆ ಟೈಮ್ ಕೊಡ್ಬೇಕು, ನಿಮ್ ಜೊತೆಗೆ ಇರಬೇಕು ಅಂತ ಅವ್ರು ಆಲ್ರೆಡಿ ಮೈಂಡ್ ಮಾಡ್ಕೊಂಡಿದ್ದಾರೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ತಾ, ಸೊ ನಿಮಗೆ ಫಾರ್ ದ ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಸೊ ಅಫಿಷಿಯಲ್ ಅಂದಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡ್ತಾರೆ ಗೊತ್ತಾ ಫೀಲಿಂಗ್ಸ್ ನ, ಅವ್ರೇನ್ ಹೋಲ್ಡ್ ಮಾಡಿದಾರೆ ನಿಮ್ಮ ವಿಚಾರವಾಗಿ ಅಂತ, ಅದೆಲ್ಲ ನಿಮ್ಮ ಹತ್ರ ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮುಂದೆ ಹೇಳಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ನಿಮ್ಗೆ ಖುಷಿಯಾಗಿ ನೋಡ್ಕೊಬೇಕು ಅಂತ ಹೇಳಿ ಇವರ ಮೈಂಡ್ ಇದೆ, ಮನ್ಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಏನು ಕೂಡ ನಡೆಯಕ್ಕಾಗಲ್ಲ. ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತೌಟ್ ಯು ಅಂತ ಹೇಳ್ತಾ, ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ 300 rupeesಗೆ ರೀಡಿಂಗ್ ಸಿಗ್ತಾ ಇದೆ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ 25th April ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಿ ನಿಮ್ಮೆಲ್ಲರಿಗೂ 300 rupeesಗೆ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.